ಒಂದೇ ಬೆಡ್ಡಲ್ಲಿ ಎಲ್ಲಾ ಬೆಳೆನೂ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಬೆಡ್ ಪದ್ಧತಿಯಲ್ಲಿ ತರಕಾರಿ ಬೆಳೀತಾರೆ. ಅಡಿಕೆ ಗಿಡಕ್ಕೆ ಅನುಕೂಲ, ಆದ್ರೆ ಬೆಡ್ ಪದ್ಧತಿಗೆ ಅನುಕೂಲ ಅಲ್ಲ. ವೀಕ್ಷಕರೇ ನಮಸ್ಕಾರ, ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಮೊನ್ನೆ ಷಣ್ಮುಖಪ್ಪ ವೈ ಮಲ್ಲಾಪುರದವರು ಸಾವಯವ ಪದ್ಧತಿಯಲ್ಲಿ ಶೂನ್ಯ ಬೇಸಾಯ ಪದ್ಧತಿಯಲ್ಲಿ ಅಡಿಕೆ ತೋಟವನ್ನು ನಿರ್ವಹಿಸಿರೋದನ್ನು ನಾವು ನೋಡಿದ್ವಿ ಸ್ನೇಹಿತರೆ. ಈ ದಿನ ಅವರು ಏರುಮಡಿ ಪದ್ಧತಿಯಲ್ಲಿ ತರಕಾರಿಗಳನ್ನು ಬೆಳೆದು ನಮ್ಮ ಸಾವಯವ ಸಂತೆಯಲ್ಲಿ ಅದನ್ನು ಮಾರಾಟ ಮಾಡ್ತಾ ನಮ್ಮ ಕಡೂರು ಗ್ರಾಹಕರಿಗೆ ಉತ್ತಮ ತರಕಾರಿಗಳನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಅವರು ಏರುಮಡಿ ಪದ್ಧತಿಯಲ್ಲಿ ಬೆಳೆಯುವಾಗ ಸಂಪೂರ್ಣವಾಗಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿರುವಾಗ ಹಲವಾರು ಸಮಸ್ಯೆಗಳನ್ನು ಕೂಡ ಅವರು ಎದುರಿಸ್ತಾ ಇದ್ದಾರೆ ಸ್ನೇಹಿತರೆ. ಏನೇ ಆಗಲಿ, ಒಂದು ವಿನೂತನವಾದ ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಬೋದು ಸ್ನೇಹಿತರೆ. ಉತ್ತಮವಾದ ಪ್ರಯತ್ನ ಪಡ್ತಾ ಇದ್ದಾರೆ, ಅವರಿಗೆ ನಾವೆಲ್ಲರೂ ಬೆಂಬಲಿಸೋಣ. ಬನ್ನಿ ಸ್ನೇಹಿತರೆ, ಅವರಿಂದಲೇ ಮಾಹಿತಿಯನ್ನು ಪಡೆಯೋಣ. ಇಲ್ಲಿ ಹಾಕಿದಿರಲ್ಲಪ್ಪ, ಇದು ಮೆಂತ್ಯ ಸಸಿ, ಇದು ಮೆಂತ್ಯ ಎಲ್ಲ ಪ್ಯೂರ್ಲಿ ಆರ್ಗ್ಯಾನಿಕ್. ನಿಮ್ದು ಪ್ಯೂರ್ಲಿ ಆರ್ಗ್ಯಾನಿಕ್. ಇದು ಜಾವಳಿಕಾಯಿ. ಹೌದು, ನೀವು ಸಂಪೂರ್ಣ ಸಾವಯವದಲ್ಲಿ ಬೆಳಿತೀರಿ. ಬಟ್ ಇದ್ರ ಈಗ ಮೆಂತ್ಯದೊಳಗೆ ಟೊಮೊಟೊ ಹಾಕಿದ್ರಿ, ಜವಳಿ ಇದೆ, ಹೀಗೆ ಮಿಕ್ಸ್ ಮಾಡಿ ಮಿಶ್ರ ತರಕಾರಿ ಬೆಳೆಗಳು. ಇದು ಬೀನ್ಸ್. ಈ ಕಡೆಗೆ ಇದೇನು ರೆಡ್ ಸೊಪ್ಪಲ್ವಾ? ಸೊಪ್ಪು ಮತ್ತೆ ಇಲ್ಲಿ ಟೊಮೊಟೊ ಇದೆ, ಚೆಂಡು ಹೂವು ಇದೆ. ಇಲ್ಲಿ ಯಾವ್ದು ಬೀನ್ಸ್? ಇದು ಬೀನ್ಸ್ ಲೈನ್. ಈ ಲೈನ್ ಅಲ್ಲಿ ಬೀನ್ಸ್ ಇದೆ, ನಡುವೆ ಬೇರೆ ತರಕಾರಿ ಸೊಪ್ಪು ಇದೆ. ಇದು ಬೆಂಡೆ ಗಿಡ. ಯಾಕೆ ಈ ರೀತಿ ಹಾಕೋದ್ರಿಂದ ಬೆನಿಫಿಟ್ ಏನು? ಈ ಸಮಗ್ರ ಎಲ್ಲಾ ಸಸ್ಯನೂ ಸಹ ಒಂದೇ ಬೆಡ್ ಅಲ್ಲಿ ಎಲ್ಲಾ ಬೆಳೆನೂ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಬೆಡ್ ಪದ್ಧತಿಯಲ್ಲಿ ತರಕಾರಿ ಬೆಳೀತಾ ಇರೋದು. ಇದು ರೈಸ್ಡ್ ಬೆಡ್ ಸಿಸ್ಟಮ್. ರೈಸ್ಡ್ ಬೆಡ್ ಸಿಸ್ಟಮ್ ಅಲ್ಲಿ ಇದು ಬೀನ್ಸ್ ಇದೆ. ಈ ರೀತಿ ಒಂದೊಂದು ಗಿಡಗಳು ಏನಪ್ಪಾ ಅಂದ್ರೆ ನಾನು ನೀರಿನ ನಿರ್ವಹಣೆಯಲ್ಲಿ ಸೋತಿದ್ದೀನಿ. ಅಂದ್ರೆ ವಿಂಕ್ಲರ್ ಮಾಡ್ಕೊಂಡಲ್ಲ, ನೀರಿನ ನಿರ್ವಹಣೆ. ಈಗ ಮುಂದೆ ತೋರಿಸಿ ಅದು ಏನಾಗಿದೆ ಅಂತ. ಈಗ ನಿಮ್ಮ ಅನುಭವದಲ್ಲಿ ಈಗ ನೆಕ್ಸ್ಟ್ ಮಾಡೋರಿಗೆ ಅದು ಒಂದು ಮಾರ್ಗದರ್ಶನ ಆಗ್ಬೇಕು. ಈಗ ನೀವು ಇದು ವಿಂಕ್ಲರು, ಈ ವಿಂಕ್ಲರು ನಿಮ್ಗೆ ಅನುಕೂಲ ಆಗ್ತೈತಾ ಇಲ್ವೋ? ಇದು ಅಡಿಕೆ ಗಿಡಕ್ಕೆ ಅನುಕೂಲ, ಆದ್ರೆ ಬೆಡ್ ಪದ್ಧತಿಗೆ ಅನುಕೂಲ ಅಲ್ಲ. ಈಗ ನೀವು ತರಕಾರಿ ಬೆಳಿಲಿಕ್ಕೆ ಏನ್ ತೊಂದರೆ ಆಗ್ತಾ ಇದೆ? ಇದು ಇಷ್ಟೇ ಮಣ್ಣು ಬೀಳುತ್ತೆ. ಇದೇನು ಗಿಡದ ಮೇಲೆ ನೀರು ದಪ್ಪನೆ ಬಿದ್ದಾಗ ಸಣ್ಣ ಗಿಡಗಳಿಗೆಲ್ಲ ಗಿಡದಾಗಿದ್ದಂಗೆಲ್ಲ ಮಣ್ಣು ಕೂರುತ್ತೆ. ಮಣ್ಣು ಕೂತಾಗ ಗಿಡ ಸಾಯ್ತೈತಿ. ಅದು ನನ್ನ ಪ್ರಾಬ್ಲಮ್ ಅಷ್ಟೇನೆ. ಈಗ ಬೇರೆ ತರದಲ್ಲಿ ಜೆಟ್ಟನ್ನ ರೆಡಿ ಮಾಡ್ಕೊಂಡ್ರೆ ಬೆಳೆ ಸಕ್ಸಸ್ ಬರುತ್ತೆ, ಅದು ನನ್ನ ನಂಬಿಕೆ. ಈಗ ನಿಮ್ಮ ಕರೆಕ್ಟ್. ಈಗ ಏನಾಗುತ್ತೆ, ನೀರಿನ ಹನಿಗಳು ತಪ್ಪನಾಗಿ ಬೀಳೋದ್ರಿಂದ ಫೋರ್ಸಾಗಿ ಬೀಳೋದ್ರಿಂದ ಈಗ ಮಣ್ಣು ಏನಾಗುತ್ತೆ, ಎಲೆಗಳ ಮೇಲೆ ಕೂತ್ಕೊಂಡ್ಬಿಡುತ್ತೆ ಸಿಡ್ದು. ಹಂಗಾಗಿ ಏನಾಗುತ್ತೆ ಅಂದ್ರೆ ಸಣ್ಣ ಗಿಡದಲ್ಲೇ ಗಿಡ ಸಾಯಂತ ಪ್ರಯತ್ನ ಮಾಡುತ್ತೆ. ಇಲ್ಲಿ ಗಿಡ ಸಾಯ್ತು, ಇಲ್ಲಿ ಜವಳಿ ಗಿಡ ಇದೆ, ಮತ್ತೆ ಏನೇನಿದೆ ಹೇಳ್ರಪ್ಪ? ಇದು ಜವಳಿ ಗಿಡ ಇದೆ. ಇಲ್ಲಿ ಮುಂದೆ ಬನ್ನಿ, ಇದು ಪಾಲಕ ಸೊಪ್ಪು, ಅದು ಅರಿವೆ ಸೊಪ್ಪು ಹಾಕಿದ್ದು. ಇದು ಅರಿವೆ. ವೈವಿಧ್ಯಮಯವಾದ ಸೊಪ್ಪು. ಮತ್ತೆ ಇದು ಕ್ಯಾರೆಟ್, ಬೀಟ್ರೋಟ್. ಸರಿ. ಇದು ಮೆಂತೆ. ಇಲ್ಲಿ ಮೆಂತ್ಯ ಬಂತು. ಒಂದು ಸಾಲು ಟೊಮೊಟೊ ಹಾಕಿದ್ವಿ, ಒಂದು ಸಾಲು ಟೊಮೊಟೊ, ಒಂದು ಸಾಲು ಬೀನ್ಸು. ಇದು ಒಂದು ಸಾಲು ಬೀನ್ಸು, ಒಂದು ಟೊಮೊಟೊ, ಈ ರೀತಿ ಮಾಡ್ಕೊ. ಒಂದು ಸಾಲು ಹೀರೆಕಾಯಿ. ಒಂದು ಬೆಡ್ಡಿಗೆ ಒಂದೊಂದು ಥರದ್ದು ಬಳ್ಳಿ ತರಕಾರಿಗಳನ್ನ ಹಾಕಿಡ್ತಾ ಹೋಗಿದ್ದೀನಿ. ಬಳ್ಳಿ ತರಕಾರಿಗಳಲ್ಲಿ ಬಳ್ಳಿ ತರಕಾರಿನೂ ಸಹ ಇರಬೇಕು, ಮತ್ತೆ ಮಾಮೂಲಿ ತರಕಾರಿನೂ ಸಿಗಬೇಕು. ಈಗ ನೀವು ಈಗ ಹೇಳ್ತಾ ಇದ್ದೀರಿ, ಆ ಕಡೆ ಲೈನಲ್ಲಿ ಬಳ್ಳಿ ತರಕಾರಿ ಯಾವುದು? ಟೊಮೊಟೊ. ಇದು ಬೀನ್ಸು. ಈ ಕಡೆಗೆ ಇದೆಲ್ಲ ಬೀನ್ಸ್ ಇದೆ, ಆ ಕಡೆ ಟೊಮೊಟೊ ಇದೆ, ಅಲ್ಲಿ ಟೊಮೊಟೊ ಇದೆ. ಅದೇ ಬೀನ್ಸ್ ಏನಾಯ್ತು ಅಂದ್ರೆ ಮಣ್ಣು ಕೂತು ಹುಟ್ಟಿಲ್ಲ ಅಷ್ಟೇನೆ. ಇಲ್ಲಿದೆ ಬೀನ್ಸ್ ಇದೆ, ಚಿಕ್ಕದಾಗಿದೆ. ಅದು ಮಣ್ಣು ಕೂತು ಜಾಸ್ತಿ ಇದಾಗಿದೆ, ಹುಟ್ತಾ ಇಲ್ಲ. ಅಂದ್ರೆ ಈಗ ನಮ್ಮ ತೋಟಗಳಿಗೆ ನಾವೇ ವಿಜ್ಞಾನಿಗಳಾಗಬೇಕು. ಹೌದೌದು. ಇಲ್ಲಿ ಏನ್ ತಪ್ಪಾಗಿದೆ ಅದರಿಂದ ತಿದ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀನಿ. ನೀರಿನ ನಿರ್ವಹಣೆಯಲ್ಲಿ ತಪ್ಪಾಗಿದೆ, ಅದು ನಾನು ತಿದ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರಿ. ಇದು ಕ್ಯಾರೆಟ್. ಇದು ಕ್ಯಾರೆಟ್. ಸರಿ. ಈಗ ನಮ್ಮ ವೀಕ್ಷಕರು ಮಾಡಬೇಕಾದ್ರೆ ನಮಸ್ಕಾರ.
ಇದು ಟೊಮೊಟೊ ಒಂದು ಗಿಡ ಎಷ್ಟು ಹಾಕ್ಲಿಕ್ಕೆ ಹೊಡೆದಿತ್ತು ನೋಡಿ ಸರ್. ನೋಡ್ರಿ ಷಣ್ಮುಖಪ್ಪರು ಸಾವಯವ ರೈತರು, ಅವರ ಸಂಸಾರ ಇಡೀ ಕುಟುಂಬ ಅವ್ರ ಜೊತೆ ಕೈ ಜೋಡಿಸಿದೆ. ಅವರ ತಮ್ಮರು ಇವರು. ಹೌದು. ನಿಮ್ಮ ಪರಿಚಯ ಮಾಡ್ಕೊಳಪ್ಪ. ಶಂಕರಮೂರ್ತಿ ಸರ್. ಹಾಂ, ಶಂಕರಮೂರ್ತಿ. ನೀವು ಸಾವಯವ ಸಂತಿಗೆಲ್ಲ ತರಕಾರಿ ನೀವೇ ಎಲ್ಲ ತರ್ತಿದ್ದು? ಹೌದು, ನೀವು ನಿಮ್ಮ ಅಣ್ಣವ್ರ ಜೊತೆಯಾಗಿ ತರ್ತೀರಿ. ಇದು ಟೊಮೊಟೊ ಗಿಡ ಹೇಗಿದೆ ನೋಡಿ ಸರ್. ಒಂದೇ ಗಿಡ ಎಷ್ಟು ಹಾಕ್ಲಿಕ್ಕೆ ಹೊಡೆದಿದ್ದೀವಿ. ಒಂದೇ ಗಿಡದಲ್ಲಿ ನೋಡಿ 1 2 3 4 5 6 7 8 9 10 11 ಮಾತ್ರ ಹೆಚ್ಚು ಕಡಿಮೆ ಒಂದು 15 16 ನಮಗೆ ಕಾಣ್ತಾ ಇದಾವೆ. ಇನ್ನೂ ಸಣ್ಣ ಸಣ್ಣ ಇದಾವೆ. ಇನ್ನು ಸಣ್ಣ ಸಣ್ಣ ಬರ್ತಾ ಇದಾವೆ. ಸ್ವಲ್ಪ ಸಮಸ್ಯೆ ಆಗ್ತೈತೆ ಅಷ್ಟೇ ನಮಗೆ. ನೀನು ಅದಕ್ಕೆ ನಾವು ಕಳೆ ಬಿಡ್ಕಂತ ಇಲ್ಲ. ಕಳೆ ಕೆಲಸ ಅದಿದ್ರೆ ಬೆಳೆ ಬರಲ್ಲ, ಎಲ್ಲ ತಿಂದಾಕ್ಬಿಡುತ್ತೆ. ಹೀರೆಬಳ್ಳಿ ಇದೆ. ಇದು ಹೀರೆಬಳ್ಳಿ. ಈ ಕಡೆ ಏನೋ ಬರ್ತೀರಾ? ಯಾವಾಗ ಈ ಕಡೆ ಇದೇ ಲೈನಾಗಿ ಇಲ್ಲಿ ಹೋಗೋಣವಾ? ಹೀರೆಬಳ್ಳಿ, ಹೀರೆಕಾಯಿ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಪ್ಯೂರ್ಲಿ ಸಾವಯವ. ಪ್ಯೂರ್ಲಿ ಸಾವಯವ. ಮತ್ತೆ ಇದು ಈಗ ಏನಿದು? ಲಾಂಗ್ ಬೀನ್ಸ್ ಸರ್. ಲಾಂಗ್ ಬೀನ್ಸ್ ಅಂತ ಕರೀತಾರೆ. ಲಾಂಗ್ ಬೀನ್ಸ್, ಲಾಂಗ್ ಬೀನ್ಸ್ ಇಲ್ಲ ತೊಟ್ಕಣಿಗಳನ್ನು. ಅದೇ ಅದಕ್ಕೆ ಲಾಂಗ್ ಬೀನ್ಸ್ ಅಂತ. ಲಾಂಗ್ ಬೀನ್ಸ್ ಅಂತಾರೆ. ಈ ರೀತಿ ಒಂದೊಂದೇ ಅಂತ ಇನ್ನು ಪ್ರಯೋಗ ಹಂತದಲ್ಲಿ ನೀನು ಕೆಲಸ ಮಾಡ್ತಾ ಇದ್ದೀವಿ. ಇರಲಿ. ಹೀರೆಕಾಯಿ ಚೆನ್ನಾಗಿ ಸರ್. ರೈಟ್ ರೈಟ್. ಈ ರೀತಿಯಲ್ಲಿ ಸಮಗ್ರವಾಗಿ ತರಕಾರಿ ಬೆಳೆಯೋದು, ಬೆಡ್ ಪದ್ಧತಿಯಲ್ಲಿ ತರಕಾರಿ ಬೆಳೀತಾ ಇದ್ವಿ. ಸರಿ, ಬೆಡ್ ಮಾಡಿಬಿಟ್ಟು ತರಕಾರಿ ಬೆಳೆ. ಏನಪ್ಪ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ಕುಂಠಿತ ಆಗಿದೆ. ಬೇಸಿಗೆಯಲ್ಲಿ ಅದೇ ತಾಪಮಾನ ಬಿಸಿಲು ಜಾಸ್ತಿ ಆಗಿದೆಯಲ್ಲ, ಹಾಗಾಗಿ ಸೊಪ್ಪು ಕುಂಠಿತವಾಗಿ ಬರ್ತಾ ಇದೆ. ಹೆಚ್ಚು ಇಳುವರಿ ಬರ್ತಾ ಇಲ್ಲ. ಇಲ್ಲಿ ನೀನು ನೋಡಿ, ನೀರಲ್ಲಿ ಒಂಚೂರು ವಿಧಾನಕ್ಕೆ ಸೊಪ್ಪು ಹುಟ್ಲಿಲ್ಲ. ಒಂದ್ ದಿವಸ ಡಿಲೇ ಮಾಡೋದಕ್ಕೆ ಏನಾಯ್ತು? ಒಂದ್ ದಿವಸ ಡಿಲೇ ಮಾಡಿದ್ದು ಸೊಪ್ಪೆ ಹುಟ್ಲಿಲ್ಲ ಬಿಸಿಲಿಗೆ. ಏನ್ ಡಿಲೇ ಮಾಡಿದ್ರಿ? ನೀರಿನ ನಿರ್ವಹಣೆ. ನೀರಿನ ನಿರ್ವಹಣೆಯಲ್ಲಿ ಒಂದು ದಿನ ಲೇಟ್ ಮಾಡಿದ್ದಕ್ಕೆ ನೀರು ಬಿಟ್ಟಿಕ್ಕೆ ಹುಟ್ಲೇ ಇಲ್ಲ ನೋಡ್ರಿ. ಬನ್ನಿ ಬರ್ತಾ ಒಟ್ಟಿಗೆ ಮೆಂತೆ ಇವೆಲ್ಲ ಇದೆ. ಹೀರೆಕಾಯಿ ಇದೆ, ಬಲ್ತಿದೆ. ಈಗ ಎದ್ರಲ್ಲಿ ಬಲ್ತಿರೋ ಹೀರೆಕಾಯಿನ ಬೀಜಕ್ಕೆ ಬಿಟ್ಕೊಳಕ್ಕೆ ಅಂತ ಬಿಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡವ. ಇದು ಬೀಜಕ್ಕೆ ಅಂತ. ಇದಕ್ಕೆ ನೀವು ಅಂದ್ರೆ ಬೀಜ ನಿಮ್ಮ ಜಮೀನಲ್ಲೇ ರೆಡಿ ಮಾಡ್ಕೋಬೇಕು ಅಂತ. ಇದು ಏನ್ ಗಿಡ ಇದು ಇಲ್ಲಿ ಇರೋದು? ಅದು ಕೋಕೋ ಗಿಡ. ಕೋಕೋ ಹಾಕಿದಿರಿ? ಕೋಕೋ ಗಿಡ. ಇಲ್ಲಿ ನವಿಲ್ ಕೋಸ್ ಇದೆ. ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀರಿ. ಎಲ್ಲ ಮಿಕ್ಸು. ಈಗ ಅದೇ ಬೆಡ್ ಪದ್ಧತಿಯಲ್ಲಿ ಒಂದೇ ಥರ ಸೊಪ್ಪಿರೋಗಿಲ್ಲ. ಒಂದೇ ಒಟ್ಟಿಗೆ ಇಲ್ಲಿ ಮೆಂತೆ ಇದೆ, ಅಲ್ಲಿ ಮೆಂತೆ ಇದೆ, ಅಲ್ಲಿ ಕೊತ್ತಂಬರಿ ಇರಬೇಕು. ಮತ್ತು ಕೊತ್ತಂಬರಿ. ಹಾಂ, ಸರಿ. ಸರಿ. ಟೊಮೊಟೊ ಲೈನು. ಇದು ಒಂದು ಫ್ಲಾಟು. ಮತ್ತೆ ಈ ಕಡೆಗೆ ಅದನ್ನೇ ಮಾಡ್ಕೊಂತ ಅದೇ ಸಿಸ್ಟಮ್ ಅಲ್ಲಿ ಇಲ್ಲೂ ಕೂಡ ಸೊಪ್ಪು ತರಕಾರಿಗಳಿರೋದು. ಸೊಪ್ಪು ತರಕಾರಿ ಒಂದೇ ಬೆಡ್ಡಲ್ಲಿ ಸೊಪ್ಪು ತರಕಾರಿ ಎಲ್ಲದೂ ಬರಬೇಕು. ಬಳ್ಳಿ ತರಕಾರಿನೂ ಬಂತು. ಬಳ್ಳಿ ತರಕಾರಿನೂ ಬಂತು. ಟೊಮೊಟೊ ಬಂತು. ಆಮೇಲೆ ಇದ್ಯಾವುದು? ಅದೇ ಸರ್, ಕ್ಯಾರೆಟ್, ಬೀಟ್ರೂಟ್. ಅದು ಬೀಟ್ರೂಟು, ಕ್ಯಾರೆಟ್ ಎಲ್ಲ. ಮತ್ತೆ ಇದು ಆಗಲ್ ಗಿಡ. ಈ ಕಡೆಗೆ ಆಗಲ್ ಬಳ್ಳಿ. ಇದು ಆಗಲ್ ಬಳ್ಳಿ. ಏನ್ ತರಕಾರಿ ಇಲ್ಲ ನಿಮ್ಮ ತೋಟದಾಗೆ? ಎಲ್ಲಾದು ಸಿಗ್ಬೇಕು. ಒಂದೇ ಬೆಡ್ಡಲ್ಲಿ ಎಲ್ಲಾ ತರದ ಸೊಪ್ಪು ಮತ್ತೆ ತರಕಾರಿ ಎಲ್ಲಾದು ಸಿಗ್ಬೇಕು ಅನ್ನೋ ಕಾನ್ಸೆಪ್ಟು. ಈ ಜವಳಿ ಗಿಡ ಹಿಡ್ಕೊಂಡು ಇದ್ರೊಳಗೆ ಬೆಡ್ ಇದೇ ಅಡಿಕೆ ಗಿಡದೊಳಗೆ ಕೋಕೋ ಗಿಡ ಹಾಕಿನಿ. ಕೋಕೋ ಗಿಡ ಹಾಕಿದಿರಿ? ಸರಿ. ಇದು ಬೀನ್ಸು ಅಂದ್ರೆ ಸೂರ್ಯಕಾಳು. ಈ ಸೂರ್ಯಕಾಳು ಅದೇ ನೀರು ನಿರ್ವಹಣೆಯಲ್ಲಿ ಕುಂಠಿತ ಆಯ್ತು ಅಂದಲ್ಲ, ಸೂರ್ಯಕಾಳು ಇದು. ಸರಿ. ಇದು ಬೆಂಡೆ, ಇದು ಜವಳಿ. ಅದಕ್ಕೆ ಈಗ ಶುಂಠಿ ಮಾಡ್ತಾರಲ್ಲ ಆ ಥರ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ.
ಅವರು ಈ ಥರ ಸ್ಪ್ರಿಂಕ್ಲರ್ ಜೋಡಿಸಿಲ್ಲ, ವಿಂಕ್ಲರ್ ಇದು ವಿಂಕ್ಲರು. ಹಂಗಾಗಿ ಇಷ್ಟಿಷ್ಟು ಮಾಡ್ಕೊಂತ ಹೋಗಿ ಹಂಗಾಗಿ ನಂದು ಬೆಳೆ ಎಲ್ಲಿ ಫೇಲ್ ಆಗ್ತೈತಿ ಅಂದ್ರೆ ಮಣ್ಣು ಕೂರುತ್ತಲ್ವಾ, ಉಡ್ತಿದ್ದಂಕಲ್ಲ ಮಣ್ಣು ಕೂರ್ತಿದ್ದಂಕಲ್ಲ ಬೀಜ ಸಾಯ್ತೈತಿ. ಹಂಗಾಗಿ ಫಸಲು ನನಗೆ ಕುಂಠಿತ ಆಗ್ತೈತಿ ಅಂತ. ಇದು ನವಿಲ್ಕೋಸ್ಕರದು. ಈಗ ಹಂಗಾಗಿ ಒಂದು ಬೀಜ ಹುಟ್ಟುತ್ತೆ, ಒಂದು ಬೀಜ ಮಿಸ್ಟೇಕು. ಹಂಗಾಗಿ ನಾನು ಇನ್ನೂ ಪ್ರಯೋಗ ಹಂತದಲ್ಲೇ ಇದ್ದೀನಿ ಇದರಲ್ಲಿ. ಕೊತ್ತಂಬರಿ ಒಂದು ಗೊತ್ತಿಲ್ಲ. ಇದ್ರಾಗ ಸಾಸಿವೆ ಹಾಕಿದ್ದೆ, ಸಾಸಿವೆ ನನಗೆ ಒಂಚೂರು ಎಡವಟ್ಟು ಕೊಟ್ಟಾಗ ತೆಗೆದ್ಬಿಟ್ಟೆ, ಮತ್ತು ನೆಕ್ಸ್ಟ್ ಹಾಕ್ಲಿಲ್ಲ. ಇನ್ನು ಉಡ್ತೈತಿ ಬತ್ತೈತಿ. ಇದು ಟೊಮೊಟೊ ಗಿಡ ಒಂದು ಸಾಲು. ಆಗ್ಲೇ ಹೇಳಿದ್ವಲ್ಲ ನಾವು, ಅಂದ್ರೆ ತೋಟದೊಳಗಡೆ ಈ ತರಕಾರಿ ಬೆಳೆ ಬೆಳೆಯೋದ್ರಿಂದ ತೋಟ ಚೆನ್ನಾಗುತ್ತೆ. ಈಗ ಇದನ್ನ ಅಳವಡಿಸ್ಕೊಂಡು ಈಗ ಒಟ್ಟಿಗೆ ಇದ್ರಾಗ ಫೇಲ್ ಆದ್ರೂ ತೋಟನಾದ್ರೂ ಡೆವಲಪ್ ಆಗಲಿ. ಇಲ್ಲಿ ನಮಗೆ ಬೆಳೆ ಸಿಗದೆ ಅಲ್ಲಿ ಇಂಪ್ರೂವ್ ಆಗ್ಬಿಡುತ್ತಲ್ಲ, ಇಲ್ಲಿ ಇಂಪ್ರೂವ್ ಆಗುತ್ತೆ ಈ ಗಿಡ ಅಂತ. ಪ್ರಯೋಗ ಮಾಡ್ತಾ ಇದ್ದೀರಿ? ಪ್ರಯೋಗ ಮಾಡ್ತಿದ್ವಿ. ಕುರಿಮರಿಗಳವು. ಓ, ಮತ್ತೆ ಈ ಕಡೆಗೆ ಕುರಿಮರಿಗಳು ಬೇರೆ ಸಾಕಿದ್ದೀರಿ? ಹಾಂ, ಸರಿ ಸರಿ. ಕುರಿಮರಿಗಳನ್ನು ಸಾಕಿದ್ದೀರಿ. ಸರಿ. ಷಣ್ಮುಖಣ್ಣ, ಈಗ ಇದೆಲ್ಲ ಆಯಿತು. ಈಗ ನಿಮಗೆ ಸಾವಯವ ಕೃಷಿಗೆ ಬಂದು ಇದ್ರಾಗೆ ಇನ್ವಾಲ್ವ್ ಆದ್ರಲ್ಲ, ಏನು ರೀಸನ್ನು? ಎಲ್ಲರೂ ಕೆಮಿಕಲ್ಲು ಸುರಿದ್ಬಿಟ್ಟು ಯಾಕಪ್ಪ ಇದೆಲ್ಲ ಹಿಂಸೆ, ಈ ಗೊಡವೆ ಬೇಡ ಅಂತೇಳಿ ಹೋಗ್ಬಿಡ್ತಾರೆ. ನೀವು ಸಾವಯವಕ್ಕೆ ಬಂದ್ರಲ್ಲ, ಯಾಕೆಂದ್ರೆ ಆರೋಗ್ಯದ ಮುಖಾಂತರವಾಗಿ ನಮಗೆ ಸಾವಯವ ಬೇಕು. ನಾವೇನೇ ಕೆಮಿಕಲ್ ಹಾಕಿ ನಮಗೆ ಆರೋಗ್ಯನೇ ಸಿಗ್ತಾ ಇಲ್ಲ. ಹಂಗಾಗಿ ನಮಗೆ ಕೆಮಿಕಲ್ ಮುಕ್ತವಾದ ಆಹಾರ ಮತ್ತು ತರಕಾರಿಗಳು ಬೇಕು. ಹಂಗಾಗಿ ಆ ಉದ್ದೇಶಕ್ಕೋಸ್ಕರ ನಾನು ಸಾವಯವನೇ ಆಯ್ಕೆ ಮಾಡ್ಕೊಂಡಿದ್ದು, ನಮ್ಮ ಆರೋಗ್ಯಕ್ಕೋಸ್ಕರ, ಮತ್ತೆ ನಮ್ಮ ಸುತ್ತಮುತ್ತದ ಆರೋಗ್ಯ, ನಮ್ಮ ಕುಟುಂಬಕ್ಕೋಸ್ಕರ ನಾವು ಸಾವಯವನೇ ಮುಂದುವರಿಸ್ಕೊಂಡವ್ರು. ಈಗ ನನ್ನ ಕೈ ನನಗೇನು ಬೇಕು ಅದು ಬೆಳ್ಕೊಂಡಿದ್ದು, ನಾವೇ ಬಳಸ್ಕೊಂಡಿದ್ದು. ಮಿಕ್ಕಿದ್ರೆ ಬೇರೆಯವ್ರಿಗೆ ಕೊಡೋಂಥ ಪ್ರಯತ್ನ. ಅಷ್ಟು ನಾನು ಬೇರೆಯವ್ರಿಗೆ ಕೊಟ್ಟು ಮಾಡ್ತಿಂತಲ್ಲ, ಫಸ್ಟ್ ನಮ್ಮ ಮನೆ, ನಮ್ಮ ಕುಟುಂಬ ಅದು ಸುಭಿಕ್ಷವಾದ್ಮೇಲೆ ಬೇರೆಯವ್ರಿಗೆ ಕೊಡೋಂಥ ಪ್ರಯತ್ನ. ಈ ಉದ್ದೇಶಕ್ಕೋಸ್ಕರ ಸಾವಯವವನ್ನು ಆಯ್ಕೆ ಮಾಡ್ಕೊಂಡಿದ್ದು. ಸರಿ ಸರಿ. ಒಟ್ಟಿಗೆ ಆರೋಗ್ಯದ ದೃಷ್ಟಿಯಿಂದ ಮೇಯ್ನು. ನಾವು ಆರೋಗ್ಯವಾಗಿದ್ರೆ ಏನಾದರೂ ಸಾಧನೆ ಮಾಡ್ತೀವಿ, ಅದು ನಮ್ಮ ಗುರಿ. ಸರಿ ಸರಿ. ಈಗ ಆರೋಗ್ಯ, ಈಗ ಬೇಕಾದಷ್ಟು ಲಕ್ಷಗಟ್ಟಲೆ ದುಡಿಮೆ ಮಾಡಿ ಆಸ್ಪತ್ರೆ ಸುರಿದ್ರೆ ಏನು ಬಂತು? ಅದು ಪ್ರಯೋಜನ ಆಗಲ್ಲ ಅಂತ. ಹೌದು. ಈ ಉದ್ದೇಶಕ್ಕೋಸ್ಕರ ನಾನು ಸಾವಯವ ಕೃಷಿನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಆಯಿತು. ಸಾವಯವ ಕೃಷಿಗೆ ಬಂದಿದ್ದೀರಿ, ನಿಮಗೆ ಸವಾಲುಗಳು ಏನಾದ್ರು ಕಂಡು ಬಂದ್ವಾ? ಸವಾಲುಗಳು ಅದೇ ಸರ್, ಈಗ ಒಂದೊಂದೇ ಹಂತದಲ್ಲಿ ಈಗ ಮಾಡಿದೆ. ಫಸ್ಟ್ ಮಾಡಿದ್ಮೇಲೆ ಈಗ ನೀರಿನ ನಿರ್ವಹಣೆ ಕುಂಠಿತ ಆಯ್ತು. ಈಗ ಹಿಂಗೆ ಒಂದೊಂದೇ ಸವಾಲುಗಳು ಎದುರಿಸ್ಕೊಂತ ಹೋಗಿ ಇನ್ನು ಪ್ರಯೋಗ ಹಂತದಲ್ಲಿ ನಡೆಸ್ಕೊಂತ. ಅಂದ್ರೆ ಈಗ ಇಲ್ಲಿ ಏನ್ ಸಮಸ್ಯೆ ಬಂದು ಅದಕ್ಕೆ ಪರಿಹಾರ ಯಾರು ಕಂಡಿಡ್ಕೋಬೇಕು? ನಾವೇ ಕಂಡಿಡ್ಕೋಬೇಕು. ಅಂದ್ರೆ ನಿಮ್ಮ ಮೂಲಕ ನೀವೇ ವಿಜ್ಞಾನಿ. ಹೌದು ಅಲ್ವಾ? ನಾವೇ ಕಂಡಿಡ್ಕೋಬೇಕು. ನಿಮ್ಮ ಜಮೀನಿಗೆ ನೀವೇ ವಿಜ್ಞಾನಿ. ಹೌದು, ಖಂಡಿತ. ಆವಾಗಲೇ ನಾವು ಯಶಸ್ಸನ್ನು ಕಾಣಕ್ಕೆ ಸಾಧ್ಯ. ಹೌದು. ವೆರಿ ಗುಡ್. ಒಳ್ಳೆಯ ಮಾಹಿತಿ ಕೊಟ್ಟರಿ ಷಣ್ಮುಖಪ್ಪರೇ. ಸಮಗ್ರ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡು ನೀವು ಈಗ ಅದರಲ್ಲಿ ಹೆಜ್ಜೆ ಇಡ್ತಾ ಇದ್ದೀರಿ. ಹೌದೌದು. ನೀವು ಇದರಲ್ಲಿ ತುಂಬ ದೊಡ್ಡ ಯಶಸ್ಸನ್ನು ಸಾಧಿಸಿ ನಿಮಗೆ ಬೇಕಾದ ಎಲ್ಲ ಮಾರ್ಗದರ್ಶನವನ್ನು ನಮ್ಮ ಚಿಕ್ಕಮಗಳೂರು ಸಾವಯವ ಬಳಗದಿಂದ ಪಡ್ಕೊಳ್ರಿ. ಅದರ ಸಹಕಾರವನ್ನು ನಿಮಗೆ ನೀಡ್ತಾರೆ. ಹಾಗಾಗಿ ಉತ್ತಮವಾದ ನಮಗೆ ಚಿಕ್ಕಮಗಳೂರು ಸಾವಯವ ಗ್ರೂಪಿಂದಲೇ ಆದಷ್ಟು ನಮಗೆ ಅನುಭವಗಳನ್ನ ಕೊಡ್ತಾ ಹೋಗ್ತಿರೋದು. ಹಾಂ. ನಾನು ಎಲ್ಲೋದ್ರೂ ಇದನ್ನೇ ಹೇಳೋದು, ಸಾವಯವಕ್ಕೆ ಬರ್ರಿ, ನಮ್ಮ ಚಿಕ್ಕಮಗಳೂರು ಸಾವಯವ ಬಳಗಕ್ಕೆ ಸೇರ್ಕೇಳ್ರಿ, ಅದರ ಮಾರ್ಗದರ್ಶನದಲ್ಲಿ ನೀವು ಬೆಳೀರಿ ಅಂತ ನಾನು ಅದನ್ನೇ ನಮ್ಮ ರೈತರಿಗೆಲ್ಲ ಕರೆ ಕೊಡ್ತಾ ಇರೋದು. ಅದರ ನೀವು ಸಾವಯವ ಬಳಗದ ಸದಸ್ಯರಾಗಿದ್ದು ಸಕ್ರಿಯವಾಗಿ ಬೇರೆಯವರು, ನಾವು ಸಾವಯವ ಬಳಗದ ಸದಸ್ಯರು, ನಾವು ಈ ಪ್ರಯತ್ನ ಮಾಡೋಕ್ಕಾಗಿಲ್ಲ, ನೀವು ಮಾಡ್ತಾಯಿದ್ದೀರಿ. ಅದಕ್ಕೆ ನನಗೆ ಭಾಳ ಖುಷಿಯಾಯಿತು. ಅದಕ್ಕೆ ನಿಮ್ಮ ತೋಟಕ್ಕೆ ಬಂದು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಿರೋದು, ವಿಡಿಯೋ ಮಾಡ್ತಿರೋದು. ಈಗ ಇನ್ನೊಂದು ಬೆನಿಫಿಟ್ಟು, ನೀವು ಏನೋ ಹೇಳಿದ್ರಲ್ಲ, ತೋಟದೊಳಗೆ ಮಾಡಿದ್ರಿಂದ ನಿಮ್ಮದು ಇನ್ನೇನು ಲಾಭ ಆಯ್ತು ನಿಮಗೆ? ನನಗೆ ತರಕಾರಿ ಕುಂಠಿತ ಆಗಿರೋದು ಪ್ರಥಮದಲ್ಲಿ. ಈಗ ನನ್ನ ಅಡಿಕೆ ಗಿಡ ಡೆವಲಪ್ ಆಗಿದೆ. ತೆಂಗು ಡೆವಲಪ್ ಆಗಿದೆ, ಅಡಿಕೆ ಗಿಡ ಡೆವಲಪ್ ಆಗಿದೆ. ಈಗ ನಾನು ಅದಕ್ಕೋಸ್ಕರ ಟೈಮ್ ಕೊಡಬೇಕಾಯ್ತು. ಸರಿ ಸರಿ. ಈಗ ಅದ್ರ ಬದಲು ಅದು ಇದಕ್ಕೆ ಟೈಮ್ ಕೊಟ್ಟಿದ್ದೀನಿ, ಅದು ಹಂಗೆ ಅದ್ರ ಜಾಗ ಅದು ಬೆಳೀತಾ ಇದೆ. ಇದು ಕೊಟ್ಟಿರೋ ಗೊಬ್ಬರನೇ ಅದಕ್ಕೆ ಸಾಕಾಗ್ತಾ ಇದೆ. ತರಕಾರಿ ಕೊಡ್ತಿರೋ ಗೊಬ್ಬರನೇ ತೋಟದ ಸಹ ಡೆವಲಪ್ಮೆಂಟ್ ಆಗ್ತಾ ಇದೆ.
ಅಂದರೆ ನೀವು ತೋಟವನ್ನು ಪ್ರತ್ಯೇಕವಾಗಿ ನಿರ್ವಹಣೆ ಮಾಡುವ ಅಗತ್ಯವೇ ಇಲ್ಲ. ಅಗತ್ಯ ಇಲ್ಲ. ನೀವು ತರಕಾರಿ ಬೆಳ್ಕೊಂಡ್ರೆ ಸಾಕು, ತೋಟ ಪುಕ್ಸಟ್ಟೆ ಎದ್ದಾಳುತ್ತೆ ಅಲ್ವಾ? ಸರಿ ಸರಿ ಸರಿ, ವೆರಿ ಗುಡ್ ಷಣ್ಮುಖಣ್ಣ, ಒಳ್ಳೆ ಮಾಹಿತಿ ಕೊಟ್ರಿ, ಧನ್ಯವಾದಗಳು. ನಿಮ್ಮ ಈ ಸಾವಯವ ಕೃಷಿ ಪ್ರಯತ್ನದಲ್ಲಿ ಯಶಸ್ವಿ ಆಗಿ ಅಂತೇಳಿ ಹಾರೈಸ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಥ್ಯಾಂಕ್ಸ್. ಥ್ಯಾಂಕ್ಸ್.